ಒಂದು ವಾರ ಆಯ್ತೋ ಏನೋ ಅಲ್ಲೇ ನಾನು ಏನಂದ್ರೆ ಟಿಕ್ ಟಾಕ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಮಧ್ಯ ಈ ತರ ರೀಲ್ಸ್ ಅಲ್ಲಿ ಟಿಕ್ ಟಾಕ್ ವಿಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ. ತುಂಬಾ ಜನ ಕೇಳ್ತಾ ಇದ್ರಿ, ನನ್ ಕಮೆಂಟ್ ಕೂಡ ಹೇಳಿದ್ದೆ, ಯಾರಿಗ್ ಬೇಕೋ ಅವರು ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಅಂತ ತುಂಬಾ ಜನ ಮಾಡಿದ್ರಿ. ಹಾಗೆ DM ಅಲ್ಲಿ ಕೂಡ ತುಂಬಾ ಜನ ಮೆಸೇಜ್ ಹಾಕ್ತಾ ಇದ್ದೀರಾ ಸಿಸ್ಟರ್ಸ್ ಗಳೆಲ್ಲ. ಯಾವ ತರ ನೀವು ಅದು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ತುಂಬಾ ಜನಕ್ಕೆ ಗೊತ್ತಿದೆ, ಆಲ್ಮೋಸ್ಟ್ ಗೊತ್ತಿದೆ, ಕೆಲವೊಬ್ರಿಗೆ ಗೊತ್ತಿಲ್ಲ ಯಾವ ತರ ಅಂತ. ಲಕ್ಕಿ ಲಿಕೇಶ್ ಅಂತಂದೇಳಿ ಒಬ್ರದ್ದು ಅಕೌಂಟ್ ಇದೆ, ಇದರಲ್ಲಿ ಯಾವ್ದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಸ್ಕ್ರೋಲ್ ಮಾಡುವಾಗ ನಂಗೆ ಬಂತು ಯಾವ ತರ ಟಿಕ್ ಟಾಕ್ ಹಳೆ ವಿಡಿಯೋನ ಯಾವ ತರ ಡೌನ್ಲೋಡ್ ಮಾಡೋದು ಅಂತ. ಸೊ ನಾನು ಬೇಗ ಅದನ್ನ ಸೇವ್ ಮಾಡ್ಕೊಂಡ್ಬಿಟ್ಟೆ. ಸೇವ್ ಮಾಡ್ಕೊಂಡು ಅದನ್ನ ಅವ್ರು ಯಾವ ತರ ಹೇಳಿದ್ರು ಅದೇ ಪ್ರೊಸೀಜರ್ ಅಲ್ಲಿ ನಾನ್ ಕೂಡ ಅದನ್ನ ಟ್ರೈ ಮಾಡಿದೆ. ಬಟ್ ನಿಜ ನನಗೆ ಗೊತ್ತಾಗ್ತಾನೆ ಇಲ್ಲ ಅದು ಐಡಿ ಯಾವ ತರ ನಾನು ಐಡಿ ಯಾವ್ದಾಗ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಐಡಿ ಅಷ್ಟು ವರ್ಷದ್ದು ಮರ್ತೋಗ್ಬಿಡುತ್ತಲ್ವಾ. ಸೊ ಅಂತ ಇರುತ್ತೆ ಫಸ್ಟ್, ಅದು ಸ್ಟಾರ್ಟ್ ಆಗೋದೇ ಸಿಂಬಲ್ ಇಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ. ನಾವ್ ಇದ್ರಲ್ಲಿ ಏನು ನೇಮ್ಸ್ ಒಮ್ಮಟ್ಟಿಗೆ ಹಾಕ್ತಿವಲ್ಲ ಆ ತರ ಏನ್ ಬರಂಗಿಲ್ಲ, ಅದು ಸಿಂಬಲ್ ಇಂದ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ನಾನು ಏನ್ ಹಾಕಿರ್ಬೋದು ತುಂಬಾ ಸಲ ಟ್ರೈ ಮಾಡಿದೆ, ಬಟ್ ಬರ್ಲೇ ಇಲ್ಲ ನನಗೆ. ಆಮೇಲೆ ನಾನು ಗೂಗಲ್ ಫೋಟೋಸ್ ಅಲ್ಲಿ ಹಳೆ ವಿಡಿಯೋನ ಸೇವ್ ಮಾಡ್ಕೊಂಡಿದ್ದೆ ಗೂಗಲ್ ಫೋಟೋಸ್ ಅಲ್ಲಿ. ಹಂಗಾಗಿ ನಾನು ಅದಕ್ಕೆ ಹೋಗಿ ನೋಡ್ದೆ, ಅದರಲ್ಲಿ ಮೂಲೆಯಲ್ಲಿ ಇರುತ್ತಲ್ವಾ, ಓಡಾಡುತ್ತಲ್ವಾ ಮೂಲೆಯಲ್ಲಿ ನಮ್ದು ಯೂಸರ್ ನೇಮ್ ಕಾಣಿಸುತ್ತಲ್ಲ. ಹಂಗಾಗಿ ನಾನು ಅದಕ್ಕೆ ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡ್ಕೊಂಡು ಮತ್ತೆ ಹೋಗಿ ಮೇಲೆ ಅದು ನಂಬರ್ ನನ್ನ ಯೂಸರ್ ನೇಮ್ ಓಡದೆ, ಅದು ಬಂತು. ಹಂಗಾಗಿ ಇದು ಕೂಡ ನಿಮ್ಗೂ ಕೂಡ ಯೂಸ್ ಆಗುತ್ತೆ ಅಂತ ತುಂಬಾ ಜನ ಕೇಳಿದ್ರಿ ಅಲ್ವಾ. ಅದಕ್ಕೋಸ್ಕರನೇ ಅವ್ರದ್ದು ವಿಡಿಯೋಸ್ ಎಲ್ಲೆಲ್ಲೂ ಹೋಗಿರುತ್ತೋ ಗೊತ್ತಿಲ್ಲ ಪಾಪ, ಕೆಲವೊಬ್ರು ನೋಡಿರಲ್ಲ, ಕೆಲವೊಬ್ರು ಟ್ರೈ ಮಾಡಿರಲ್ಲ. ಸೊ ಹಂಗಾಗಿ ನಾನು ಕೂಡ ಅದನ್ನ ಸ್ಕ್ರೀನ್ ಶೇರ್ ಮಾಡೋಣ ಯಾವ ತರ ಅಂತ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ನಿಮ್ಗೆ ಯೂಸ್ಫುಲ್ ಆದ್ರೆ ಕೆಳಗಡೆ ಓಕೆ ಡನ್ ಅಂತ ಹೇಳಿ. ಕರೆಕ್ಟ್ ಆಗಿ ಬಂತು ನಂಗೂ ಕೂಡ ವಿಡಿಯೋ ಅಂತ. ಅಂದ್ರೆ ನಿಮ್ಗೆ ನಿಮ್ದು ಪ್ರೊಫೈಲ್ ಇಂದು ಯೂಸರ್ ನೇಮ್ ಪಕ್ಕ ಗೊತ್ತಾಗ್ಬೇಕು. ನಿಮಗೆ ಗೊತ್ತಿಲ್ಲ ಅಂದ್ರೆ ನಿಮ್ ಫ್ರೆಂಡ್ಸಿಗಾದ್ರೂ ಏನೋ ಗೊತ್ತಿರುತ್ತೆ ಮೋಸ್ಟ್ಲಿ, ಅವ್ರದ್ರ ಕೇಳ್ಕೊಂಡು ಸ್ವಲ್ಪ ಹಳೆ ವಿಡಿಯೋ ಇದ್ರೆ ಅದ್ರಲ್ಲಿ ಸ್ವಲ್ಪ ನೋಡಿ. ಮತ್ತೆ ಅಲ್ಲೋಗಿ ಇವ್ರನ್ನ ಫಾಲೋ ಮಾಡಿದ್ದೆ, ಅವ್ರ ಫಾಲೋವರ್ಸಿಗೆ ಹೋದ್ರೆ ನಾನ್ ಸಿಗ್ತೀನಾ, ನನ್ನ ಐಡಿ ಸಿಗುತ್ತಾ ಅಂತ ಹುಡುಕಕ್ ಹೋಗ್ಬೇಡ್ರಿ. ಯಾಕಂದ್ರೆ ಆ ತರ ಎಲ್ಲ ಬರಲ್ದಿಲ್ಲ. ಅದು ಯಾವ ಐಡಿ ಹೊಡೆದಿರ್ತೀರೋ ಆ ಐಡಿ ಮಾತ್ರ ಅಲ್ಲಿ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಸೊ ಯಾರ್ಯಾರಿಗೆ ಬೇಕು ನಾನು ಸ್ಕ್ರೀನ್ ಶೇರ್ ಮಾಡಿದೀನಿ, ಹೋಗಿ ನೋಡ್ಕೊಳ್ಳಿ ಆಯ್ತಾ. ಅದೇ ತುಂಬಾ ಜನ ಕೇಳ್ತಾ ಇದ್ರಿ ಅಲ್ವಾ, ನಾನು ಇದು ಟಿಕ್ ಟಾಕ್ ವಿಡಿಯೋಸ್ ಎಲ್ಲ ಹಾಕ್ತಾ ಇದ್ದೆ, ಹೇಗೆ ಟಿಕ್ ಟಾಕ್ ವಿಡಿಯೋಸ್ ಎಲ್ಲ ನೀವು ಹಾಕ್ತಾ ಇದ್ದೀರಾ, ಓಲ್ಡ್ ವಿಡಿಯೋಸ್ ನಿಮ್ಗೆ ಬಂತು ಅಂತ ನೀವೆಲ್ಲ DM ಅಲ್ಲಿ ಕೇಳ್ತಾ ಇದ್ರಿ. ಸೊ ನಾನು ಅದಕ್ಕೆ ನಾನೊಬ್ರದ್ದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡಿದ್ದೆ. ಸೊ ಹಾಗಾಗಿ ಅವ್ರದ್ದು ವಿಡಿಯೋ ಸೇವ್ ಮಾಡ್ಕೊಂಡು ಅದೇ ಪ್ರೊಸೀಜರಲ್ಲೇ ನಾನು ಕೂಡ ನೋಡಿದೆ. ನಮ್ಮ ಮನೆಯವ್ರದ್ದು ನಂದು ಎಲ್ಲ ಅಕೌಂಟ್ ಕೂಡ ಓಪನ್ ಆಯಿತು. ಏನಂತಂದರೆ ಲಕ್ಕಿ ಲಿಕೇಶ್ ಯಶ್ ಅಂತ ಒಂದು ಮೇಲೆ ಟೈಪ್ ಮಾಡಬೇಕಾಯ್ತಾ, ಕಾಣಿಸ್ತಾ ಇದೆಯಾ ನಿಮಗೆ, ಲಕ್ಕಿ ಲಿಕೇಶ್ ಯಶ್ ಅಂತ ಇದೆ. ಫಸ್ಟ್ ಒನ್ ಏನಿದೆಯೋ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಏನು ಪೇಜ್ ಓಪನ್ ಆಗುತ್ತೆ, ಈ ಥರ ನಿಮಗೆ ಎಂಟರ್ಫೇಸ್ ಬರುತ್ತೆ. ಈ ಥರ ನಿಮ್ಮ ಪೇಜ್ ಓಪನ್ ಆದಾಗ ನೀವು ಕೆಳಗಡೆ ಈ ಥರ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ ಆಯಿತಾ. ಈ ಥರ ಸ್ಕ್ರೋಲ್ ಮಾಡ್ಕೊಂಡು ಬಂದಾಗ ಲಾಸ್ಟಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಥರ ಕಾಣಿಸುತ್ತೆ, ಹೌ ಟು ಸಿ ಬ್ಲಾಕ್ಡ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ. ಎರಡನೇ ವಿಡಿಯೋ ಬಂದುಬಿಟ್ಟು ಅಪ್ಲೈ ಹಿಯರ್, ಅದೇನು ಗೃಹಲಕ್ಷ್ಮಿ ಇದು ಅಂತಿದೆ. ಥರ್ಡ್ ಒನ್ನು ಹೌ ಟು ಡೌನ್ಲೋಡ್ ಯುವರ್ ಆಲ್ ಟಿಕ್ ಟಾಕ್ ವಿಡಿಯೋಸ್, ಅದು ನಮ್ಗೆ ಬೇಕಾಗಿರೋದು. ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ಲಾಸ್ಟ್ ಒಂದು ಕ್ಲಿಕ್ ಆದಮೇಲೆ ಲಾಸ್ಟಲ್ಲಿ ಈ ಥರ ಸ್ಕ್ರೋಲ್ ಮಾಡ್ಕೊಂಡು ಮತ್ತೆ ಬನ್ನಿ ಆಯಿತಾ. ನಿಮಗೆ ವಿಡಿಯೋ ಡೌನ್ಲೋಡ್ ಆಗಿಲ್ಲ ಅಂತಂದರೆ ಇವರು ವಿಡಿಯೋ ನೋಡಿ ಅಂತ ಅವ್ರು ಹೇಳಿರೋದು. ಸೊ ನಮಗೆ ಡೌನ್ಲೋಡ್ ಆಗುತ್ತಲ್ಲ ಫಸ್ಟ್ ನಾವು ಚೆಕ್ ಮಾಡಬೇಕಲ್ವ. ಸೊ ಮತ್ತೆ ನಾವು ಸ್ಕ್ರೋಲ್ ಮಾಡ್ಕೊಂಡು ಬರೋಣ ಆಯಿತಾ. ಸ್ಕ್ರೋಲ್ ಮಾಡ್ಕೊಂಡು ಬಂದ್ವಿ ಅಂತಂದರೆ ಸ್ಟೆಪ್ 1 ಇದೆ ಆಯಿತಾ. ಸ್ಟೆಪ್ 1 ಡೌನ್ಲೋಡ್ ನೌ ಅಂತ ಆ್ಯರೋ ಮಾರ್ಕಲ್ಲಿದೆ. ಸ್ಟೆಪ್ 2 ಮೇಲೇ ಸ್ಟೆಪ್ 1 ಡೌನ್ಲೋಡ್ ನೌ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಏನು ಈ ಥರ ನಿಮಗೆ ಸ್ಪೇಸ್ ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಅಂತ ಇದೆ. ಸರ್ಚಲ್ಲಿ ಏನಂದರೆ ನಿಮ್ಮದು ಟಿಕ್ ಟಾಕಲ್ಲಿ ಏನಿತ್ತು ನೋಡಿ, ನಿಮ್ಮದು ಯೂಸರ್ ನೇಮ್ ಏನಿರುತ್ತೋ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಬಟ್ ಅದು ಕಂಪಲ್ಸರಿ ನೆನಪಿರಬೇಕು ನಿಮಗೆ ಯಾವುದು ಇತ್ತು ಅಂತ. ನನಗೆ ನೆನಪಿದೆ, ಸೊ ನಾನು ಹಾಗಾಗಿ ನಂದು ಹಾಕಿದೆ, ನಾನು ಕರೆಕ್ಟಾಗಿ ಹಾಕಿದೆ. ನನ್ನ ಯೂಸರ್ ID ಗೊತ್ತಿತ್ತು. ನೋಡ್ತಾ ಇರ್ಬೋದು ಈ ಥರ ನಂದು ಪ್ರೊಫೈಲ್ ಓಪನ್ ಆಯಿತು. ಪ್ರೊಫೈಲ್ ಹಳೆಯ ಪ್ರೊಫೈಲು 5 years ಬ್ಯಾಕ್ ಪ್ರೊಫೈಲ್ ನಂದು ಓಪನ್ ಆಯಿತು. ನೋಡ್ತಾ ಇರ್ಬೋದು ಲೈಕ್ಸ್ ಇಷ್ಟು, ಫಾಲೋವರ್ಸ್ ಇಷ್ಟು, ಫಾಲೋವಿಂಗ್ ಇಷ್ಟು, ಮತ್ತು ನಂದು 78 ವೀಡಿಯೋಸ್ ಇಲ್ಲಿದೆ. ಸೊ ನೋಡ್ತಾ ಇರ್ಬೋದು ಇಷ್ಟು ವೀಡಿಯೋಸ್ನ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ಕೆಲವೊಂದು ವೀಡಿಯೋಸ್ನ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಹಾಕಿದ್ದೀನಿ, ನೀವೆಲ್ಲರೂ ನೋಡಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ.
ಅದಕ್ಕೋಸ್ಕರನೇ ನೋಡ್ತಾ ಇರ್ಬೋದು. ಅದು ಡೌನ್ಲೋಡ್ ಕೂಡ ಬರುತ್ತೆ, ಟಿಕ್ ಟ್ಯಾಕ್ ಅಂತಲೂ ಮೇಲೆ ಬರಲ್ಲ. ಆ ಥರ ವಾಟರ್ ಪ್ರೂಫ್ ಕೂಡ ನಾವು ಮಾಡ್ಕೋಬೋದು, ಡೌನ್ಲೋಡ್ ಮಾಡ್ಕೋಬೋದು. ಇದೇನಾದರೂ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯಮಾಡಿ ಇದನ್ನು ತುಂಬ ಜನ ಯಾರ್ಯಾರೆಲ್ಲ ಕೇಳಿದ್ರಿ ಯಾವ ಥರ ನೀವು ಟಿಕ್ ಟ್ಯಾಕ್ ವಿಡಿಯೋ ಡೌನ್ಲೋಡ್ ಮಾಡೋದು ಯಾವ ಥರ ಅಂತ. ಆ ಥರ ನೀವು ನಿಮ್ಗೆ ಎಷ್ಟು ವೀಡಿಯೋಸ್ ಇರ್ತಾವೆ ಅಷ್ಟು ಕೂಡ ಅಲ್ಲಿ ಶೋ ಆಗುತ್ತೆ. ಯಾವುದಾದ್ರೂ ನೀವು ಡೌನ್ಲೋಡ್ ಮಾಡಿಕೊಂಡು ಮತ್ತೆ ನೀವು ಇನ್ಸ್ಟಾಗ್ರಾಮ್ಗೆ ಆಗಲಿ ಯೂಟ್ಯೂಬಲ್ಲಾಗಲಿ ಅಪ್ಲೋಡ್ ಮಾಡ್ಕೋಬೋದು, ಫೇಸ್ಬುಕ್ಕಲ್ಲಾದರೂ ಅಪ್ಲೋಡ್ ಮಾಡ್ಕೋಬೋದು, ನಿಮ್ಮ ಇಷ್ಟ. ಸೊ ತುಂಬ ಚೆನ್ನಾಗಿದೆ, ಕರೆಕ್ಟಾಗಿ ಹೇಳ್ಕೊಟ್ಟಿದ್ದಾರೆ ಅವರು. ಹಾಗಾಗಿ ನಾನು ಅದೇ ಪ್ರೊಸೀಜರಲ್ಲಿ ಮಾಡಿದೆ. ನಮ್ಮ ಮನೆಯವ್ರದ್ದು ಅಕೌಂಟ್ ಕೂಡ ಓಪನ್ ಮಾಡಿದೆ, ನಮ್ಮ ತಮ್ಮರದ್ದು ಕೂಡ ಅಕೌಂಟ್ ಓಪನ್ ಮಾಡಿದೆ, ಎಲ್ಲರ ಅಕೌಂಟ್ ಕೂಡ ಓಪನ್ ಆಯಿತು. ಯೂಸ್ ಆಗಿದ್ದರೆ ಯೂಸ್ಫುಲ್ ಅಂತ ಒಂದು